ಬೇಸಿಗೆ ಆರಂಭಕ್ಕೂ ಮುನ್ನವೇ ಕುಡಿಯೋ ನೀರಿಗೆ ಮತ್ತು ಬಳಕೆ ಮಾಡೋ ನೀರಿಗೆ ಬೇರೆ ಜಿಲ್ಲೆಗಳ ಭಾಗದಲ್ಲಿ ರೈತರಿಗೆ ಬೆಳೆಯೋ ಬೆಳೆಗೂ ಕೂಡ ನೀರಿನ ತಾತ್ಪರ್ಯ ಅನ್ನುವಂಥದ್ದು ಹೆಚ್ಚಾಗ್ತದೆ. ಪರಿಣಾಮ ಅಂದ್ರೆ ಈಗ ಕಾರಣ ಏನಪ್ಪಾ ವಿಚಾರದಲ್ಲಿ ಅಂದ್ರೆ ಹಿಂಗಾರು ಮತ್ತು ಮುಂಗಾರು ಎರಡು ಕೂಡ ಕೈ ಕೊಟ್ಟಿದ್ರ ಪರಿಣಾಮವಾಗಿ ಹಳೆ ಮೈಸೂರು ಭಾಗದ ಜೀವನಾಡಿಯಾಗಿರುವಂತಹ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಅಣೆಕಟ್ಟೆಯ ಒಡಲು ಬತ್ತುತ್ತಾ ಇದೆ. 49.452 ಟಿಎಂಸಿ ಗರಿಷ್ಠ ಸಾಮರ್ಥ್ಯದ ಡ್ಯಾಮ್ ಇದು. ಆದರೆ ಸದ್ಯ ಇರುವಂತದ್ದು ಕೇವಲ ಇಲ್ಲಿ 16.226 ಟಿಎಂಸಿ ಮಾತ್ರ. ಬಟ್ ಇದರಲ್ಲಿ ಪೂರ್ತಿಯೂ ಕೂಡ ಬಳಕೆ ಮಾಡ್ಕೊಳ್ಳೋಕ್ಕಾಗಲ್ಲ, ಯಾಕಂದ್ರೆ 5 ಟಿಎಂಸಿ ಡೆಡ್ ಸ್ಟೋರೇಜ್ ಇರುತ್ತೆ. ಯೋಗ್ಯ ಇರುವಂತದ್ದು ಬಳಕೆಗೆ ಅಂದ್ರೆ 11 ಟಿಎಂಸಿ ಮಾತ್ರ. 6 ವರ್ಷಗಳ ಬಳಿಕ ಈ ರೀತಿಯಾಗಿ, ಅದು ಕೂಡ ಫೆಬ್ರವರಿ ತಿಂಗಳಲ್ಲೇ 90 ಅಡಿಗೆ ಕೆಆರ್ಎಸ್ ನೀರಿನ ಮಟ್ಟ ಕುಸಿದಿರುವಂತದ್ದು ಇದೇ ಮೊದಲನೇ ಬಾರಿ 6 ವರ್ಷಗಳ ಬಳಿಕ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ವಾಕ್ಥ್ರೂ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ವರುಣನ ಅವಕೃಪೆಯಿಂದಾಗಿ ಈ ಬಾರಿ ಬೇಸಿಗೆ ಆರಂಭದಲ್ಲೇ ಹಳೆ ಮೈಸೂರು ಭಾಗದ ಜೀವನಾಡಿಯಾಗಿರುವಂತಹ ಕೆಆರ್ಎಸ್ ಅಣೆಕಟ್ಟೆಯ ಒಡಲು ಇದೀಗ ಬತ್ತುತ್ತಾ ಹೋಗ್ತಾ ಇದೆ. ನಾನಿದೀಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಅಣೆಕಟ್ಟೆಯ ಬಳಿ ಇರುವಂಥದ್ದು. ಕಳೆದ ಬಾರಿ ಎಲ್ಲೂ ನೋಡಿದ್ರೂ ಕೂಡ ನೀರಿನ ರಾಶಿ ಈ ಒಂದು ಜಲಾಶಯದ ಬಳಿ ಕಾಣ್ತಾ ಇತ್ತು. ಯಾಕಂದ್ರೆ ಕಳೆದ ಬಾರಿ ಹಿಂಗಾರು ಮತ್ತೆ ಮುಂಗಾರು ಎರಡು ಮಳೆಗಳು ಕೂಡ ಉತ್ತಮವಾಗಿ ಬಿದ್ದಿರೋದ್ರಿಂದಾಗಿ ವರ್ಷದಲ್ಲಿ 2 ಬಾರಿ ಕೆಆರ್ಎಸ್ ಜಲಾಶಯ ತುಂಬಿ ತುಳ್ಕಾಡ್ತಾ ಇತ್ತು. ಈ ಬಾರಿ ಹಿಂಗಾರು ಮತ್ತೆ ಮುಂಗಾರು ಎರಡು ಕೂಡ ಕೈಕೊಟ್ಟಿರೋದ್ರಿಂದಾಗಿ ಕೆಆರ್ಎಸ್ ಜಲಾಶಯ ಬರಿದಾಗುವಂತ ಆತಂಕದಲ್ಲಿ ಇರುವಂತದ್ದು. ಸದ್ಯ ಕೆಆರ್ಎಸ್ ಜಲಾಶಯದಲ್ಲಿ 16 ಟಿಎಂಸಿ ಅಷ್ಟೇ ನೀರಿದೆ. ಈ 16 ಟಿಎಂಸಿಯ ಪೈಕಿ 5 ಟಿಎಂಸಿ ಡೆಡ್ ಸ್ಟೋರೇಜ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಅಲ್ಲಿಗೆ ನಮಗೆ ಬಳಕೆಗೆ ಯೋಗ್ಯವಾದಂತ ನೀರು 11 ಟಿಎಂಸಿ ನೀರು ಮಾತ್ರ. ಅಂದ್ರೆ 6 ವರ್ಷದ ಬಳಿಕ ಫೆಬ್ರವರಿ ತಿಂಗಳಲ್ಲಿ 90 ಅಡಿಗೆ ಬಂದಿರುವಂತದ್ದು ಇದೇ ಮೊದಲಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಇರುವಂತಹ 11 ಟಿಎಂಸಿ ನೀರನ್ನ ಬೆಂಗಳೂರು, ಮೈಸೂರು, ಮಂಡ್ಯ, ರಾಮನಗರ ಈ ಭಾಗದ ಜನರಿಗೆ ಕೊಡಬೇಕಾಗಿರುವಂತದ್ದು. ಈಗಾಗಲೇ ಬೆಂಗಳೂರು ಭಾಗದ ಒಂದಷ್ಟು ಏರಿಯಾದ ಜನರಿಗೆ ನೀರಿನ ಅಭಾವ ಎದುರಾಗಿದೆ. ಈ ನಿಟ್ಟಿನಲ್ಲಿ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಜಲಕ್ಷಾಮ ಎದುರಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಾ ಇದೆ. 124.80 ಗರಿಷ್ಠ ಮಟ್ಟ ಹೊಂದಿರುವಂತಹ ನಮ್ಮ ಕೆಆರ್ಎಸ್ ಡ್ಯಾಮ್ ಸದ್ಯ 90 ಅಡಿ ಇರುವಂತದ್ದು. ನಾವು ಟಿಎಂಸಿ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ನಮ್ಮ ಕೆಆರ್ಎಸ್ ಡ್ಯಾಮ್ 49.452 ಟಿಎಂಸಿಯನ್ನ ತುಂಬುತ್ತೆ. ಈ ನಿಟ್ಟಿನಲ್ಲಿ ಸದ್ಯ ಇರುವಂತದ್ದು 16.262 ಟಿಎಂಸಿ ಅಷ್ಟೇ ಇರುವಂತದ್ದು. ಆ ನಿಟ್ಟಿನಲ್ಲಿ ಇದರ ಪೈಕಿ 11 ಟಿಎಂಸಿಯನ್ನು ಮಾತ್ರ ನಾವು ಬಳಕೆಗೆ ಮಾಡ್ಕೊಳಕ್ಕಾಗತ್ತೆ. ಉಳಿದಂತೆ ನಾವು ಇದನ್ನ ಡೆಡ್ ಸ್ಟೋರೇಜ್ ಅಂತ 5 ಟಿಎಂಸಿ ನೀರನ್ನ ಕನ್ಸಿಡರ್ ಮಾಡಲಾಗುವಂಥದ್ದು. ಹಿಂಗಾರು ಮತ್ತೆ ಮುಂಗಾರು ಮಳೆ ಕೈಕೊಟ್ಟರಿಂದಾಗಿ ಈ ಬಾರಿ ಇಂತಹ ದುಸ್ಥಿತಿಗೆ ನಮ್ಮ ಕೆಆರ್ಎಸ್ ಅಣೆಕಟ್ಟೆಯ ನೀರು ತಲುಪಿರುವಂಥದ್ದು. ಜೊತೆಗೆ ತಮಿಳುನಾಡಿನ ಒಂದಷ್ಟು ಖ್ಯಾತೆ ತೆಗೆದ್ರಿಂದಾಗಿ ಅವ್ರಿಗೂ ನೀರನ್ನು ಕೊಡುವಂತಹ ಪ್ರಮೇಯ ಒಂದಷ್ಟು ದಿನಗಳ ಕಾಲ ಎದುರಾಯಿತು. ಅದರಿಂದಾಗಿ ಕಾಲಕ್ರಮೇಣವಾಗಿ ನೀರಿನ ಸಾಮರ್ಥ್ಯ ಅತಿಯಾಗಿ ಇರ್ತದಂತಹ ಕೆಆರ್ಎಸ್ ಜಲಾಶಯ ಇದೀಗ ಸಂಪೂರ್ಣವಾಗಿ ಇಳಿತಾ ಬರ್ತಾ ಇದೆ. ಜೊತೆಗೆ ಈ ಭಾಗದ ರೈತರು ಸಹ ನಮಗೆ ಒಂದು ಕಟ್ಟಾದ್ರೂ ಸಹ ನೀರು ಕೊಡಿ, ನಾವು ಯಾಕಂದ್ರೆ ಕೆರೆ ಕಟ್ಟೆಗಳನ್ನ ತುಂಬಿಸ್ಕೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಆದ್ರೆ ಇರುವಂತಹ ನೀರು ಕೇವಲ ಕುಡಿಯೋ ನೀರಿಗೆ ಮಾತ್ರ ಸಾಕಾಗುತ್ತೆ. ಮತ್ತೆ 1-1.5 ತಿಂಗಳು ಕಳೆದ್ರೆ ಈ ನೀರು ಕೂಡ ಕುಡಿಯೋ ನೀರಿಗಾಗಿ ಸಾಕಾಗಲ್ಲ. ಯಾಕಂದ್ರೆ ಈ ಬಾರಿ ಅತಿಯಾದ ಬೇಸಿಗೆ ಇದೆ, ಅಂದ್ರೆ 2 ತಿಂಗಳ ಕಾಲ ಹೆಚ್ಚಿನ ಬೇಸಿಗೆ ಇರುವಂತ ಕಾರಣವಾಗಿ ಮಳೆಯೂ ಕೂಡ ನಿಧಾನ ಆಗುತ್ತೆ. ಏನು ಕಾಲಕ್ಕೆ ಅವಧಿಗೆ ತಕ್ಕಂತೆ ಮಳೆ ಬೀಳಲ್ಲ ಅಂತೇಳಿ ಕೂಡ ತಜ್ಞರು ಹೇಳಿರುವಂಥದ್ದು. ಆ ನಿಟ್ಟಿನಲ್ಲಿ ಏನು ಕೆಆರ್ಎಸ್ ಜಲಾಶಯದಲ್ಲಿ ಇರುವಂತಹ ನೀರು ಕುಡಿಯೋದಕ್ಕೂ ಕೂಡ ಸಾಕಾಗಲ್ಲ. ಇದರಿಂದಾಗಿ ಜನರು ಸಹ ನೀರನ್ನ ಇತಿಮಿತಿಯಾಗಿ ಬಳಸುವಂಥದ್ದು ಸೂಕ್ತ. ಯಾಕಂದ್ರೆ ಮಳೆ ಬೀಳಲಿಲ್ಲ ಅಂತಂದ್ರೆ ಕೆಆರ್ಎಸ್ ಅಣೆಕಟ್ಟೆ ಭರ್ತಿ ಆಗಲ್ಲ. ಭರ್ತಿ ಆಗ್ಲಿಲ್ಲ ಅಂತಂದ್ರೆ ಈ ಭಾಗದ ಅಂದ್ರೆ ಈ ಜಲಾಶಯದ ನೀರನ್ನೇ ಅವಲಂಬಿತವಾಗಿರುವಂತಹ ಜನರಿಗೆ ಎದುರಿಸಬೇಕಾದಂತಹ ಜಲಕ್ಷಾಮವನ್ನ ಊಹೆನೂ ಕೂಡ ಮಾಡ್ಕೊಳಕ್ಕಾಗದಂತಹ ಸ್ಥಿತಿ ನಿರ್ಮಾಣ ಆಗ್ಬೋದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಕೆಆರ್ಎಸ್.